ಕೂತಿದ್ರು ಕೂಡ ಕೊಲ್ಲಾಪುರ ಜಿಲ್ಲೆಯ ಹಾತಕಲಂಗಡ ತಾಲೂಕಿನ ಬೀರದೇವ್ ಎಮ್ಗೆ ಅಂತಕ್ಕಂಥ 521ನೇ ರ್ಯಾಂಕ್ ಆಗಿ ISI ಅಧಿಕಾರಿಯಾಗಿ ಹೋದ್ರೆ ಬಗಲಾಗ ಕುರಿಮರಿ ಎತ್ಕೊಂಡು ಇಂಥ ಹಾಲು ಮತ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕ ಸಣ್ಣಹಳ್ಳಿ ಸಂಗೊಳ್ಳಿ ಗ್ರಾಮ ತಂದೆ ಬರಮಣ್ಣ ತಾಯಿ ಕೆಂಚವನ ಮಗ 33 ವರ್ಷದಾಗ ತನ್ನ ಪ್ರಾಣವನ್ನೇ ದೇಶಕ್ಕಾಗಿ ಬಲಿದಾನ ಕೊಟ್ಟ ಅಂತೇಳಿ ಹಳ್ಳಿಗೆ ಹಾಲು ಮತ್ತು ಹಮ್ಮೀರನಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಐತ್ರಿ ಬರೀ 33 ವರ್ಷದ ಹುಡುಗ. ಎಂತ ಹಾಲು ಮತ್ತೆ ಇದು ಪದ್ಮಗೊಂಡನ ಎಂತ ವ್ಯವಸ್ಥೆ ಇರ್ಬೇಕ್ರಿ, ಪದ್ಮಗೊಂಡನ ಎಂತ ರಕ್ತ ಇರಬೇಕು, ಪದ್ಮಗೊಂಡು ಹುಟ್ಟಿಸಿರ್ತಕ್ಕಂಥ ಕುರಿ ಹಾಲು ಎಂತದಿರ್ಬೇಕು. ಅದೇ ಪದ್ಮಗೊಂಡನ ಹತ್ತಿ ಕಂಕಣದಲ್ಲಿ ಹುಟ್ಟಿರ್ತಕ್ಕಂಥ ಸಂಗೊಳ್ಳಿ ರಾಯಪ್ಪ ಹಳ್ಳಿಗೆ ಇಂತ ಬಾವೂಟ ಇಂತ ಸರ್ಕಲ್ ಆಯ್ತು. ಉಣ್ಣಿ ಕಂಕಣದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕ ಬಾಡ ಗ್ರಾಮದಲ್ಲಿ ಬೀರಪ್ಪ ಬಚ್ಚಮ್ಮನ ಮಗನಾಗಿ ಹುಟ್ಟಿರ್ತಕ್ಕಂಥ ಭಕ್ತ ಕನಕದಾಸ ಕೃಷ್ಣ ಪರಮಾತ್ಮನನ್ನೇ ತಿರುಗಿಸಿ ನೋಡಿಬಿಟ್ಟ ಬ್ರಾಹ್ಮಣ ಸಮಾಜದವರು ಮಂದಿರದವರು ಹೊರಗೊಳ್ಳಿಲ್ಲ. ದಾಸ ಶ್ರೇಷ್ಠ ಅನಿಸಿಕೊಂಡು ಯಾರು ದಾಸ ಶ್ರೇಷ್ಠ ದಾಸ ಕನಕದಾಸರಿಗೆ ಅಂದ್ರು ಎಂತ ಮಾತು ಹೇಳ್ತಾನೆ. ಕುಲವೆಂದು ಹೊಡೆದಾಡದಿರಯ್ಯ ನಿಮ್ಮ ಕುಲದ ನೆಲೆ ಏನೇನಾದ್ರೂ ಬಲ್ಲಿರ, ಆತ್ಮಕ್ಕೆ ಯಾವ ಕುಲ, ಜೀವಕ್ಕೆ ಯಾವ ಕುಲ, ದೇಹಕ್ಕೆ ಯಾವ ಕುಲ, ತುತ್ತು ಮಾಡಿ ಉಂಟಿರ್ತಕ್ಕಂಥ ಅನ್ನಕ್ಕೆ ಯಾವ ಕುಲ ಅಂತ ಹೇಳಿ ಕೊಟ್ಟವನೇ. ಅವ್ರು ಯಾರೇ ಇದ್ರ ನನ್ನ ಹಾಲು ಮತದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥ ಪದ್ಮಗೊಂಡನ ವಂಶಾವಳಿಯಲ್ಲಿ ಹುಟ್ಟಿ ಬಂದಿರ್ತಕ್ಕಂಥ ಭಕ್ತ ಕನಕದಾಸರು ಇಂಥ ಮಾತನ್ನು ಹೇಳಿದಂತೆ ಹೇಳಿ ಜಗತ್ತದೊಳಗ ಭಕ್ತ ಕನಕದಾಸರ ಪುತ್ರಾದವ ಜಗತ್ತದೊಳಗ ಹಳ್ಳಿಗೆ ಸಂಗೊಳ್ಳಿ ರಾಯಪ್ಪನ ಸರ್ಕಲ್ಗಳಿಗೆ ಬಂಧುಗಳೇ. ಇದು ಇಂಥ ಮುತ್ತಿನಂತ ಹಸನುಳ್ಳ ಹಾಲು ಮತ. ಇದು ಸಾಮಾನ್ಯ ಹಾಲು ಮತ ಅಲ್ರಿ, ಹಾಲು ಮತದ ಪವಾಡ. ಇನ್ನು ನಮ್ಮ ಅಪ್ಪಾರಿ ಸರ್ಕಿಟ್ ಹಸ್ತ ಅಂತೇಳಿ ಒಂದ್ ಜರ ಸದ್ಲು ಬಿಟ್ಟೇವ್ ನಾವು. ರಾಮದುರ್ಗ ತಾಲೂಕಿನ ಹಿರೇಬುದ್ನೂರದವರು, ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಿನ ಕೆಲವೊಂದು ಹಳ್ಳಿಗಳದಾವ್, ಸಂಕೇಶ್ವರ, ಹುಕ್ಕೇರಿ, ಕೇರೂರ, ನಾಗರಮುನ್ನೋಳಿ, ಹಿಂಗೆಲ್ಲ ಕೆಲವೊಂದು ಮಂದಿ ಕೂಡ ಸ್ವತಃ ಇವತ್ತು ನಮ್ಮ ಹಾಲು ಮತ್ತವ್ರು ನಮ್ಮ ಕುರಿ ಹಾಲಿನ ಹಾಲು ಬಿಂದಿಗೆಯನ್ನು ತುಂಬಿ ಪಟ್ಟಣ ಕಡೋಳಿತನ ಹೋಗ್ತಾವ ಬಂಧುಗಳೇ. ಸಾಮಾನ್ಯ ಅಲ್ಲ. ಇಟ್ರಾಯ ಹೇಳ್ತಾನಂತ ಎಂತ ಮಾತು ಹೇಳ್ತಾನೋ ತೆಗೆದ್ರೆ ಮಾರುತ್ತೇನ. ಸೀಗಿ ಹುಣಿ ಬರ್ತೈತಿ, ಸಿರಿ ದಿನ ಬರ್ತೈತಿ, ಸೀಗಿ ಹುಣಿ ಬರ್ತೈತಿ, ಸಿರಿ ದಿನ ಬರ್ತೈತಿ, ಸಿದ್ಧರ ದಂಡು ಬರ್ತೈತು, ಅಂಬಿಗ ರೊಕ್ಕ ತಗೊಲಾರ್ದ ಹೊಳಿ ದಾಡ್ಸವ್ರ ಅಂತೇಳಿ ಅಂಬಿಗೆಗೆ ಆಶೀರ್ವಾದ ಮಾಡಿದ ಇಟ್ಟೂರಾಯ ಬಂಧುಗಳೇ. ಹಂಗಂತೇಳಿ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಸದಲಗ ಗ್ರಾಮದ ಗಡ್ಡೆ ಒಳಗೆ ಇಟ್ರಾಯನ ಮಂದಿರ ಕಟ್ಟಿ ಇವತ್ತಿನೂ ಕೂಡ ಅವತ್ತು ನೋಡ್ರಿ ನಮ್ಮಪ್ಪ ಯಾರಿಗೂ ಗುರ್ತೈತ್ರಿ ಇಟ್ರಾಯನ ಗುಡಿ ಕಟ್ಟಿದ್ದು. ಇಲ್ಲಿ ಇದ್ದಿರ್ತಕ್ಕಂಥವ್ರು ಯಾರ್ಯಾರಿಗೂ ಗುರ್ತಿಲ್ಲ. ಗುಡಿ ನಮ್ಮೂರಾಗ ಇಟ್ರಾಯಿಂದ ಐತಿ. ಯಾವತ್ತ ಅವ್ರ ಆಶೀರ್ವಾದ ಅವತ್ತು ಮಾಡಿರ್ತಕ್ಕಂಥ ಪವಾಡ, ಅವತ್ತಾಗಿರ್ತಕ್ಕಂಥ ಕೀರ್ತಿ ಹೆಂಗ್ ಹೇಳಿಗಾರ ನೋಡ್ರಿ ಅವ್ರು. ಸೀಗಿ ಹುಣಿ ಬರ್ತೈತಿ, ಸಿರಿ ದಿನ ಬರ್ತೈತಿ, ಸಿದ್ಧರ ದಂಡ ಬರ್ತೈತಿ, ಅಂಬಿಗ ನಿನಗೆ ಆಗಿರ್ತಕ್ಕಂಥ ಬರೇ ಭಂಡಾರ ಕೊಟ್ರೆ ನಿನ್ನ ಕಷ್ಟ ದೂರ ಮಾಡಿಬಿಡ್ತೇವ್. ಖರೆ ನನ್ನ ಭಕ್ತರು ಎಷ್ಟು ಮಂದಿ ಬರ್ತಾರ, ₹1 ದುಡ್ಡು ತಗೊಲಾರ್ದು ಹೊಳಿ ದಾಟ್ಸತ್ತೇಳಿ ಅರ್ಥ. ಇಂದೂ ಕೂಡ ಒಂದ್ 5 ಹಾಲು ಬಿಂದಿಗೆ ಅವ್ನು ನಾವಿನಾಗ ದಾಟಬೇಕಂತಾರೆ ಸದರ್ಗಾದಾಗ. ಅಂತ ಪವಾಡ ಮಾಡಿರ್ತಕ್ಕಂಥ ಇಟ್ರಾಯ ಮುರಿ ಸಿದ್ದೇಶ್ವರ. ನನಗೆ ಅರ್ಥ ಇತ್ತು. ಹನುಮಂತ ಮಾಸ್ತರ್ 2 ದಿವಸ ಫೋನ್ ನಂಬರ್ ಸಿಕ್ಕಿಲ್ಲ, ಹುಡುಕಿ ನೋಡಿದೆವು. ಮತ್ತು ಹನುಮಂತ ಮಾಸ್ತರ್ ಬಂದು ನಿಮ್ಗೆ ಯಾವ್ದ್ರ ಆಸೆ ಆದ್ರೆ ಮುರ್ಸಿದ್ದ ಇಟ್ರಾಯನ ಕತ್ತಿಯನ್ನ ಏನಾರು ಹಚ್ಚಿ ಹೊಯ್ತಾರಂತಕ್ಕಂಥ ವಿಚಾರ ನಿಮ್ಮಲ್ಲಿತ್ತು. ಇವತ್ತು ಗುರು ಶಿಷ್ಯರಂತಕ್ಕಂಥ ಪಾಲು ಕೊಟ್ಟಿರಿ. ಈ ಗುರು ಶಿಷ್ಯರ ಪಾಲದೊಳಗೆ ವಿಷಯಗಳನ್ನ ನಮ್ಮ ಹಾಲು ಮತ್ತು ಚರಿತ್ರೆ ಅದೇ ಸ್ವಲ್ಪ ಶಾರ್ಟ್ ಮಾಡಿ ಸಾಮಾನ್ಯ ಇಟ್ರಾಯ ಎಲ್ಲ ವಿಷ್ಣು ಪರಮಾತ್ಮನು ಅವನಿಗೆ ಹೆಂಗ್ ದುಡಿಬೇಕಂದ್ರೆ ದಾಸನು ದಾಸಾಗಿ ದುಡಿಬೇಕು. ಎಲ್ಲಿ ಹುಟ್ಟಿದ ಒಂದು ಜಾಗಕ್ಕೆ ಬರೀ ತಾಳು ಬಿತ್ತಂತೇಳಿ ಮಾಳಿಂಗರಾಯ ಜೊತೆಗೆ ಬಂದಾನ. ಸಣ್ಣ ಮಾತು ಕೇಳ್ರಿ, ಸೊನ್ಯಾಳ ಕಡೆ ಮುಖ ಮಾಡಿ ನೋಡಿದ್ರು, ಕೋಲು ಮಿಂಚಿನ ಆಕಾರದೊಳಗೆ ಲಿಂಗ ಕಂಡಂಗಾಯ್ತು. ನೀವು ಏನು ನೀಡಿದ್ರು ಬೇಡ, ನಾನು ವಿಷ್ಣು ಪರಮಾತ್ಮ ಜ್ಞಾನದ ದೀಕ್ಷೆನೇ ನನಗೆ ನೀಡಬೇಕಂತೇಳಿ ಬಂದ. ಜ್ಞಾನದ ದೀಕ್ಷೆ ನೀಡಬೇಕಾದ್ರೆ ನನಗೆ ಎಷ್ಟು ಲಿಂಗದ, ಈ ಲಿಂಗ ಅಲ್ಲದ ಅದ್ಭುತವಾಗಿರ್ತಕ್ಕಂಥ ಲಿಂಗ ಅಂತೇಳಿ ಇಬ್ರು ಕೂಡ ಹಳ್ಳಿ ನೋಡಿದ್ರು. ಸೊನ್ಯಾಳ ಮಡ್ಡಿ ಮೇಲೆ ಕೋಲು ಮಿಂಚಿನ ಆಕಾರದಂಗ ಗುರುನಾಥ ಕಂಡ. ಇಬ್ರು ಕೂಡ್ಕೊಂಡು ಸೊನ್ಯಾಳಕ್ ಬಂದ್ರು. ಮಾಯಾಗಿ ಹೋಗಿಬಿಟ್ಟ. ಮಾಯಾಗಿ ಹೋಗ್ಬಿಟ್ಟ. ಬಿಳ್ಜಾಳಗುಂತಿ ಮಡ್ಡಿ ಮೇಲೆ ಬಾಗೆ ಬಿಟ್ಟಿನಿ, ಹೊಳ್ಳಿ ಹೋಗ್ತೀನಿ ಅಂತ ಮಾಳಿಂಗರ ಹೊಂಟ. ಅಲ್ಲಿ ಇಟ್ರಾಯನ್ ತಾಳು ಬಿತ್ತು. ತಾಳು ಬಿದ್ದೈತೆ ಅಂತ ಸುಮ್ನೆ ತಪ್ಪು ತಿಳ್ಕೊಬಿಡಪ್ಪ. ಇಲ್ಲೊಂದು ದೊಡ್ಡ ಮಠ ಮನೆ ಆಕೈತಿ, ಇಲ್ಲೊಂದು ದೊಡ್ಡ ಪವಾಡ ಆಕೈತಿ. ಪ್ರತಿ ವರ್ಷ ದೀಪಾವಳಿಗೆ ನನ್ನ ಜಾತ್ರೆ ನನಗೆ ಮುಂಡಾಸ ಆಯ್ತಂದ್ರ ಸೊನ್ಯಾಳ ಇಟ್ರಾಯ ಮೊದಲಿನಿಂದ ಬೆಟ್ಟ ಕೈತಿ ಅಂತೇಳಿ ಅಂದ ಮಾಳಿಂಗರ ಇಟ್ರಾಯ ಮಾತಾಡಿರ್ತ ನೋಡ್ರಿ. ಈಗ ಮುಂಡಾಸ ಆಯ್ತಂದ್ರ ಸೊನ್ಯಾಳ ಇಟ್ರಾಯ ಸದ್ಯಕ್ಕೆ ಬೆಟ್ಟಿಗೆ ಬರ್ತಾನ. ಪುಣ್ಯ ಭೂಮಿ ಹುಲಜಂತಿ ಗ್ರಾಮ. ಅಲ್ಲಿ ಅಂತ ಪವಾಡ ಮಾಡಿ ಜಗತ್ತ ಕಲ್ಯಾಣ ಮಾಡುತ್ತಾ ಜಗತ್ತು ತಿರುಗಾಡುತ್ತಾ ಬಂದು ಇಟ್ಟೂರಾಯನ ಸಣ್ಣ ಕತ್ತಿ ಇಲ್ರಿ. ನಾಗಣ್ಣ ಗದ್ದಿಗೆ ಮೇಲೆ ಮುರಾರಲಿಂಗೇಶ್ವರದನ, ಗರುಡ ಗದ್ದಿಗೆ ಮೇಲೆ ಇಟ್ರಾಯದನ. ಇವನಿಗೆ ಕಂಬಳಿ 3 ಅಡಿಯಿಂದ ಐತಿ.
ಇದೆಲ್ಲ ದೊಡ್ಡ ಕತೆ, ಸಣ್ಣ ಕತೆ ಆಗ್ಲಿಲ್ಲ. ಜಗತ್ತ ಸಂಚಾರ ಮಾಡುತ್ತಾ ಬಂದ್ರು. ಹೂನೂರು ಇಟ್ರಾಯ ಡ್ಯಾಮ್ದೊಳಗಾದ. ಇಲ್ಲಿ ಎಲ್ಲಾ ಈ ಹಳ್ಳಿಯೊಳಗ ದಡ್ಡಿ ಅಂತೇಳಿ ಊರಾಯ್ತು. ಯಾಕೆ ದಡ್ಡಿ ಅಂತೇಳಿ ಊರಾಯ್ತ್ರಿ? ಯಾಕೆ ದಡ್ಡಿ ಆಯ್ತು ಅಂತಕ್ಕಂಥ ವಿಷಯನ ಮತ್ತೆ ಯಾವಾಗ ಬಂದಾಗ ಹೇಳನು. ದಡ್ಡಿ ಆಯ್ತು, ಸಲಾಂ ಮಡ್ಡಿ ಆಯ್ತು. ಸಲಾಮ ಮಾಡಿದಕ್ಕಾಗಿ ಸಲಾಂ ಮಡ್ಡಿ ಆಯ್ತು, ದಡ್ಡಿ ಹೊಡೆದಕ್ಕಾಗಿ ದಡ್ಡಿ ಅಂತ ಊರಾಯ್ತು. ಮಧುಬಂಕನಾಳ ಅಂತೇಳಿ ಊರಾಯ್ತು. ಹಾಲು ಸಿದ್ದೇಶ್ವರ ಮಧುಮಗನಾಗಿ ಅಂತೇಳಿ ಮಧುಬಂಕನಾಳ ಆಯ್ತು. ಹಿಂಗ ಹಾಲು ಸಿದ್ದೇಶ್ವರ, ಇಟ್ರಾಯ ಮುರಿ ಸಿದ್ದೇಶ್ವರ ಪುಣ್ಯ ಭೂಮಿಯನ್ನು ಪಾದಾರ್ಪಣೆ ಮಾಡಿ ಹೋಗಿರ್ತಕ್ಕಂಥ ಭೂಮಿ, ಪಾವನ ಭೂಮಿ. ನಾ ಬಂದದ್ದು ದೊಡ್ಡಲ್ಲಪ್ಪ, ಎಷ್ಟು ಜನ್ಮದ ಪುಣ್ಯ ಐತಿ ಇವತ್ತಿನ ದಿವಸ ನಮ್ಮ ಅಪ್ಪ ತೋಗಿರ್ತಕ್ಕಂಥ ಭೂಮಿಗೆ ನನಗೆ ಬರುವಂತ ಭಾಗ್ಯ ಸಿಕ್ಕೈತಿ. ನೀವು ಬಹಳ ದೊಡ್ಡವ್ರು, ನೀವೇ ಸಾಕ್ಷಾತ್ ನನ್ನ ಪಾಲಿನ ಪರಮಾತ್ಮ. ನಿಮ್ಮನ್ನ ಬಿಟ್ಟು ನಾ ಬರೋದು ದೊಡ್ಡದಲ್ಲ. ನನ್ನ ಫೋನ್ ನಂಬರ್ ಅಲ್ರಿ, ನಾ ಈಜಿ ಬರ್ಬೇಕ್ರಿ. ಇಂಥ ಊರಿನ ಫೋನ್ ಬಂದೈತಿ ಅಂದ್ರ ಪುಣ್ಯ ಭೂಮಿ, ಅಂತ ಮಹಾತ್ಮರು ತುಳಿದಿರ್ತಕ್ಕಂಥ, ಅಂತ ಪುಣ್ಯಾತ್ಮರು ಅಡ್ಡಾಡಿರ್ತಕ್ಕಂಥ ಜಾಗ ಇವೆಲ್ಲ ಸಾಮಾನ್ಯ ಜಾಗ ಅಲ್ಲ. ಹಾಲಸಿದ್ದನ ಅಡ್ಡಾಡಿರ್ತಕ್ಕಂಥ ಜಾಗ, ಇಟ್ರಾಯ ಮುರಿಸಿದ್ದೇಶ್ವರ ಅಡ್ಡಾಡಿರ್ತಕ್ಕಂಥ ಜಾಗ, ಅಂತವ್ರೆಲ್ಲ ಈ ಜಗತ್ತನ್ನ ಕಲ್ಯಾಣ ಮಾಡಿ ಹೋಗಿರ್ತಕ್ಕಂಥ ಜಾಗ. ಪಟ್ಟಣ ಕಡೋ ಇಲ್ಲಿ ಕಲೇಶ್ವರ ಅಂತಕ್ಕಂಥ ಊರಿನ ಹಿರಿಯ ಏನಾರ ಒಂದ್ 3 ಬೆತ್ತ ಜಾಗ ಕೊಡ್ತೀನಿ ಅಂದ್ರ ಇವ್ರಿಗೆ ನೋಡಿ ಇವ್ರೇ ಅನ್ಬಿಡ. ಹೊರಗ್ ದೋತ್ರ ಹುಟ್ಟವ್ರು, ಹೊರಗ್ ಪೇಟ ಸುತ್ತಕೊಂಡವ್ರು, ಇವ್ರಿಗೆ 3 ಬೆತ್ತ ಕೂಡ ಜಾಗ ಇಟ್ಟಂದ ಇಟ್ರೆ ತನ್ನ ರೂಪನ್ನ ಅಂತವನ್ನ ತೋರ್ಸ್ಕೊಂಡಿಲ್ಲ. ತೋರ್ಸ್ಕೊಲಾರ್ದ ಇಟ್ಟವ್ರ ಹೇಗೆ 3 ಬೆತ್ತ ಜಾಗ ಯಾವ ದೊಡ್ಡ ಮಾಪ್ ಮಾಡ್ಕೊಂಡತ್ತ. ಒಂದು ಬೆತ್ತ ಹೋಗೋದತ್ರ ಕಡೋಳೆ ಮುಗಿದೈತದ ಅಂತ ಬಿಟ್ರೆ ಇರ್ಬೇಕು ನೋಡ್ರಿ. ಒಂದು ಬೆತ್ತ ಹೋಗದಾಗ ಕಡೋಳಿ ಮುಗಿತು, ಇನ್ನೊಂದು ಬೆತ್ತ ಹೋಗೋದಕ್ ಆಗಲ್ಕ್ ಹೋಯ್ತು. ಯಪ್ಪ ನಾನೇ ಊರ್ದಾನಿಗೆ ಇರ್ತೀನಿ, ಎಲ್ಲ ಊರನ್ನ ಹಿಂದೆ ಆಗಲಿ ಅಂದ ಕಲೇಶ್ವರ ಅಂತ. ಈಗ ಹಂಗ ಕಲೇಶ್ವರ ಅದನ್ರಿ ಕಡೋಳಿ ಒಳಗೆ. ಊರಿನ ಹಿರಿಯ ಇದ್ರು ಕೂಡ ಊರೆಲ್ಲ ನಿಂದಾಗ್ಲಿ ನಾನೇ ದಂಡಿಗೆ ಇರ್ತೀನಿ ಅಂತ ದಂಡಿಗೆ ಅದಾನ್ರಿ ಸದ್ಯಕ್ಕ. ಅಂತ ಪವಾಡ ಮಾಡಿದವರು ಐನಾಪುರ ಗ್ರಾಮಕ್ಕೆ ಬಂದ್ರು. ಮುರುಗುಂಡಿ ಒಳಗೆ ಮುರಾರಲಿಂಗೇಶ್ವರ ಪಡ್ಕೊಂಡ. ಗುರು ಹೇಳ್ತಾನ, ನನ್ನ ಹತ್ತಿರ ಇರಂಗಿಲ್ಲ, ಕರೆ 12 ವರ್ಷ ನಿನ್ ಜಪ ತಪ್ಪ ಬಿಟ್ಟಿದ್ದಿಲ್ಲ. ನನ್ನ ಹತ್ತಿರ ಇರುವಂಗಿಲ್ಲ, 12 ವರ್ಷ ನೀ ಜಪ ತಪ್ಪ ಬಿಡುವಂಗಿಲ್ಲ. ಅವಾಗ ನಾ ಗುರು ನೀ ಶಿಷ್ಯ ಅಂದ. ಹಾಕ ಮಾಯ ಆಗ್ತಿದ್ದ. 3 ಗಂಟೆ ಮುರುಗಿ ಹೊಡೆದಿತ್ತು, ಹೊಡೆದಲ್ಲಿ ಬಂದ್ ಹಿಡ್ದ. ಈಗ ಕಬಡ್ಡಿ ಆಟ ಶುರುವಾಗಿತ್ತು, ಮುಟ್ಟೈತಂದ್ರೆ ಔಟರ್ಲ. ಹಂಗ ಬಂದ್ ನನ್ನ ಹಿಡ್ದಿ ಅಂದ್ರೆ ನಾನು ಹಿಡ್ದೀನಿ. ಕರೆ ನಾನ್ ನಿನಗ ಗುರು ಆಗ್ಬೇಕು, ನೀ ನನಗೆ ಶಿಷ್ಯ ಆಗ್ಬೇಕಂದ್ರ 12 ವರ್ಷ ನನ್ನ ಹತ್ತಿರ ಇರ್ಲಾರ್ದಂಗ್ ದುಡಿಬೇಕಂದ. 12 ವರ್ಷ ಯಾವಾಗ ನನ್ನ ಹತ್ತಿರ ಇರ್ಲಾರ್ದಂಗ್ ದುಡಿಬೇಕಂದ. ಅಲ್ಲೇ ಸಮೀಪ ಇದ್ದಿರ್ತಕ್ಕಂಥ ಐನಾಪುರ ಗ್ರಾಮ ಮೊದಲು ಜೈನಾಪುರ ಇತ್ತಿದ್ರು. ದರಿನೇಳು ದೂಳುಗೊಂಡ, ಕೊಡಿನೇಳು ನಂದಿಗೊಂಡ, ಕುಪ್ಪನೇಳು ಕೊಟ್ಟೆ ಕುಪ್ಪುಗೊಂಡ. 3 ಮಂದಿ ಅಣ್ಣತಂಬ್ರು. 3 ಮಂದಿ ಅಣ್ಣತಂಬ್ರು. ದೊಡ್ಡವನ್ ಹತ್ತಿರ ಹೋದ, ದೊಡ್ಡವ್ ಧಿಕ್ಕಾರ ಮಾಡಿ ಕಳಿಸಿದ. ಯಾಕಂದ್ರೆ ಹಂಗ ದರ್ಬಾರ್ ಇತ್ತ ಅವನು. ಅವನ ಹತ್ತಿರ ಎಲ್ಲಾ ಇಸ್ಕೊಂಡಿದ್ದ. ಈ ಸಣ್ಣವ್ರಿಗೇನು ಕುಡ್ಡ ಕುಂಟ ಕೊಟ್ಟು ಹೊರಗೆ ಹಾಕಿ ಬಿಟ್ಟಿದ್ದ. ದೊಡ್ಡವ್ರು ಹೊಲಿಸದಕ್ಕಾಗಿ ಹೆಂಗ್ ಇಟ್ರಾಯ ಹೋಗುತ್ತ ನೋಡಿ, ದೊಡ್ಡವ್ರ ಮನೆಯ ಸಂಪತ್ತು ಸಣ್ಣವ್ರ ಮನೆಗೆ ಬಂದಿತ್ತ. ಇಟ್ರಾಯ ಹಂಗ 12 ವರ್ಷ ಅವ್ರ ಮನ್ಯಾಗ ಚಾಕ್ರಿ ಮಾಡಿದ. ಅವ್ರ ಮನೆಯೇ ಬಂಗಾರ ಹೋಗಿ ಹಾಯ್ಲಕತ್ತು. ಇಟ್ರಾಯ ಅಂತ ರೂಪ ತೋರಿಸ್ಲಿಲ್ಲ. ಹಳಸಿದುಂಡ, ಕೊಟ್ಟದುಂಡ, ನೀಡಿದುಂಡ. ಕರೆ ಗುರುವಿನ ಸೇವಾ ಬಿಡ್ಲಿಲ್ಲ. ಪಾತಾಳದೊಳಗೆ ಇದ್ದಿರ್ತಕ್ಕಂಥ ಗುರುವಿನ ಭೂಲೋಕಕ್ಕೆ ತೆಗೆದು ಜಗತ್ತದೊಳಗೆ ಶಿಷ್ಯ ಇಟ್ರಾಯ ಮುರಾರಲಿಂಗೇಶ್ವರ ತೋರಿಸಿಕೊಟ್ಟ. ಯಕ್ಷಂಬ ಕೆಡಮಳೆ ಸಿದ್ದೇಶ್ವರ ಅದ, ಮುತ್ತಲಕೋಟಿಗೆ ಬೀರ ಸಿದ್ದೇಶ್ವರ ಅದ. ಹಿಂಗ ಜಗತ್ತ ಕಲ್ಯಾಣ ಮಾಡುತ್ತಾ ಹೋಗ್ಯಾರ. ಗುರುನಾಥ ಪಾತಾಳದಾಗ ಹೊಂಟಿದ್ದಿ, ನನಗೆ ನೀ ನನಗೆ ಸಿಗಬಾರದತ್ತು ಓಡಿಸಾಡ್ದಿ. ಕರೆ ನೀನ್ ಹಿಡಿದು ಜಗತ್ತದೊಳಗೆ ಗುರು ಅಂತೇಳಿ ನಿನ್ನ ಗುಂಡಗಡಿಗೆ ಕಟ್ಕೊಂಡೀನಿ. ನಾ ದೊಡ್ಡವ, ನೀ ದೊಡ್ಡವಲ್ಲ. ನೀ ಸುಮ್ಮನೆ ಹೇಳಬೇಡಪ್ಪ, ನೀ ದೊಡ್ಡವಲ್ಲ ಅಂತಕ್ಕಂಥ ಮಾತ ಇಲ್ಲಿವರೆಗೆ ಕೇಳಿರಿ. ಇನ್ನೂ ಇದ್ರೊಳಗೆ ಏನಾರೇ ಉಳಿದಿರ್ತದ. ನಮ್ಮ ಮಗನ ಕಡೆ ಭಾಳ ಉಳಿದಿದ್ರೆ ಯಾಕೆ ಇನ್ನೂ ನಾ ಕಲಿಬೇಕಾಗ್ಯದ. ಕಲಿಯೋದು ಭಾಳ ಅದ. ಯಾನೇ ಉಳಿದಿರ್ತಕ್ಕಂಥ ಕಥೆಯನ್ನು ಮತ್ ನಮ್ಮಪ್ಪ ಅವ್ರ ಪಾಳಿದೊಳಗೆ ಹೇಳ್ತಾರೆ. ಎಲ್ಲರೂ ಯಾಕ ನಾ ಯಾಕೋ 2ನೇ ಪಾಳಿಗೆ ನಮ್ಮಪ್ಪ ಇಟ್ರಾಯನ್ ಇಷ್ಟು ಲೆಕ್ಕಕ್ಕೆ ಬರ್ತಾರೆ, ವಿಷಯ ಅಂದ್ರೆ ಎತ್ತಕ್ಕೆ ಚರ್ಚೆ ಮಾಡ್ತಾರೆ ಅಂತಕ್ಕಂಥ ಲೆಕ್ಕಿದ್ದು. ಇದೇ ವಿಷಯದೊಳಗೆ ಸಮಯ ಹೋಗೈತ. ಆದ್ರೂ ಇದು ಜಾತ್ರೆ ಒಂದೇ ಅದ. ನಾವು ಬಾಕ್ರಿ ಯಾರು ತಿಂದೇವ್ರಿ? ಇಟ್ರಾಯ ಮುರಿಸಿದ್ದೇಶ್ವರ ತಿಂದೇವು. ಒಂದ್ ಸ್ವಲ್ಪನೇ ಅವ್ನ್ ಚಾಕ್ರಿ ಮಾಡ್ಬೇಕು. ಅವ್ನ್ ಚಾಕ್ರಿ ಮಾಡಿದ್ರೆ ಅವಂಗ ಆನಂದ ಆಕೈತಿ. ಹಂಗ ನನ್ಗೆ ಎಷ್ಟು ತಿಳಿತದ ಅಷ್ಟು ಅನುಮಾನ. ಬಯಪ್ಪನೇ ಮತ್ತೆ ನನಗೆ ಗೊತ್ತಿದ್ದ ಹೇಳಿಬಿಟ್ಟಿನ. ಇನ್ ಏನ್ರ ಇದ್ರಾಗ ಕೇಳಿ ಮತ್ನಿ ಇದ್ರಾಗ ಏನ್ರ ಕೇಳಿ ನನಗೆ ಗೊತ್ತಿಲ್ಲ, ನೀನೇ ಹೇಳುದು. ನನಗೆ ಗೊತ್ತಿದ್ದಂತೆ ಸ್ವಚ್ಛ ಹೇಳಿಲ್ಲ. ಇನ್ನ 2 ಪಾಳೆ ಕೊಡನಪ್ಪ. ದೊಡ್ಡ ಎತ್ತೈತಿ. ಈಗ ಮಟ್ಟಿ ಹೊಡೆದೈತಿ, ನೆಗಲ ಜಗ್ಗಿ ಐತಿ. ಅದು ಮಟ್ಟಿದು ಗೊತ್ತೈತಿ, ಅದ ಕಂಡು ನೆಗಲ ಜಗತ್. ಈಗ ಸುಮ್ ನಮ್ 4 ಫೂಟ್ನ ಕಾಲ ಎಲ್ಲಾ ಮಷಿನ್ ಬಂದೈತಿ. ನಮಗೇನ್ ಮಣ್ಣು ಗೊತ್ತಾ? ಅಂತ ಎತ್ತ ಇವತ್ತಿನ ದಿವಸ ನಮ್ ಜೊತೆ ಐತಿ ಅಂದ್ರೆ 2 ಕಣ್ಣು ಹುಂಟಿ ಹಾಕಿ ಹೊಡಿದ್ರಿಂದ. ಅದಕ್ಕ ಯಾನ್ ಇದ್ರಾಗ ಉಳಿದಿತ್ತಂದ್ರು ನಮ್ಮ ಪಗರಿ ವಿಸ್ತಾರವಾಗಿ ನಿಮ್ಗೆ ಹೇಳ್ತಕ್ಕಂಥ ಮಾತನಾಡಿ ನಮ್ಮ ಸತ್ಯಪ್ಪನ ಸೇವೆಯನ್ನು ಕೊಂಡು 100, 50, 200 ಕಲಾ ಕಾಣಿಕೆಯನ್ನು ಕೊಟ್ಟಿರಿ ಬಂಧುಗಳೇ. ನಿಮ್ಗೆಲ್ಲ ಪರಮಾತ್ಮಗೆ ಎಷ್ಟು ಕೈದಾಗ ಗುರುತಿಲ್ಲ. ನಮಗೆ 2 ಕೈ ಕೊಟ್ಟ ನೋಡೋದಕ್ಕ. ಅವನ್ ನಿಮಗೂ ಕೊಡ್ಬೇಕಾದ್ರೆ ಅವನಲ್ಲಿ ಎಷ್ಟು ಕೈದಾಗ ಗುರುತಿಲ್ಲ. ಅಂತ ಪರಮಾತ್ಮ ಅವನಲ್ಲಿ ಇದ್ದಿರ್ತಕ್ಕಂಥ ಕೈದಿಂದ ಬೆಳ್ಳಿ, ಬಂಗಾರ, ರೊಕ್ಕ, ರೂಪಾಯಿ, ಧಾನ್ಯ, ದೌಲತ್ತ, ಸಿರಿ, ಸಂಪತ್ತ, ಆಡು ಮಕ್ಕಳ, ಕಾಡು ಮಕ್ಕಳ, ತೂಗು ತುಟ್ಟಿಲ್ಲ, ಬೇಡಿದ ಭೂಗು ಬಗ್ಗೆ ಸಕಲ ಸೌಭಾಗ್ಯ ಐಶ್ವರ್ಯವನ್ನೆಲ್ಲ ಪರಮಾತ್ಮ ರೇವಣಿಸಿದ್ದ. ಮಾಲಿಂಗರಾಯ, ಬೀರೇಶ್ವರ, ಬುಳ್ಳನಸಿದ್ದ. ಇಟ್ರಾಯ ಮುರಿಸಿದ್ದೇಶ್ವರ, ಯೋಗಿನದ ಮೋಕ್ಷದ ಗುರು ಸೋಮೇಶ್ವರ.
ಸಕಲ ಸೌಭಾಗ್ಯ ಕೊಟ್ಟ ಕಾಪಾಡಿದ ಪರಮಾತ್ಮನ ಪಾತ್ರ ಕೇಳಿಕೊಂಡು ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ಹಣರೂಪದ ಗುಣ ಕಾಣಿಕೆ ಪುಷ್ಪವನ್ನು ಸ್ವೀಕಾರ ಮಾಡಿ ನಮ್ಮ ತಂದೆಯವರಿಗೆ ಪಾಳಿ ಹೋಗ್ತಾರೆ. ಸಭಾದವರೆಲ್ಲರೂ ಶಾಂತಿ ಇದರಿಂದ ಸ್ವೀಕಾರ ಮಾಡಬೇಕು.